ನಿಮ್ಮನ್ನ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಥ್ಯಾಂಕ್ ಯು. ನಿಮ್ಮೆಲ್ಲ ಡೀಟೇಲ್ಸ್. ರಿಯಲ್ ಎಸ್ಟೇಟ್ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಬಗ್ಗೆ ತನಿಖೆ ನಡೀತಾ ಇದೆ. ಇದರ ಬಗ್ಗೆ ಉನ್ನತ ಮಟ್ಟದ ತನಿಖೆಯನ್ನ ಮಾಡಿಸುತ್ತೇವೆ ಅಂದಿದ್ದಾರೆ. ಸರ್ಕಾರದಿಂದಲೇ ಉನ್ನತ ಮಟ್ಟದ ತನಿಖೆಯನ್ನ ಮಾಡಿಸುತ್ತೇವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕನಕಪುರದಲ್ಲಿ ಮಾತಾಡಿದ್ದಾರೆ. ಆತ ಒಬ್ಬ ಒಳ್ಳೆ ಉದ್ಯಮಿ, ಹೀಗೆ ಆಗಬಾರ್ದಿತ್ತು ಅಂತ ಹೇಳಿದ್ದಾರೆ. ಉನ್ನತ ಮಟ್ಟದ ತನಿಖೆ ಆಗಬೇಕು ಅನ್ನುವಂತ ಒಂದಷ್ಟು ಆಗ್ರಹಗಳು ಕೇಳಿ ಬಂದಿದ್ವು. ಒಂದಷ್ಟು ಅನುಮಾನಗಳು ವ್ಯಕ್ತವಾದ ಹಿನ್ನೆಲೆಯಲ್ಲಿ ಉನ್ನತ ಮಟ್ಟದ ತನಿಖೆ ಆಗಲಿ ಅನ್ನುವಂತ ಮಾತುಗಳು ಕೇಳಿ ಬಂದಿದ್ವು. ಹಾಗಾಗಿ ಉನ್ನತ ಮಟ್ಟದ ತನಿಖೆಗೆ ಹೇಳ್ತೀವಿ, ಎಲ್ಲಾ ರೀತಿಯ ನಿಟ್ಟಿನಲ್ಲೂ ಕೂಡ ತನಿಖೆಗಳು ಆಗತ್ತೆ ಅಂತ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ. ನೋಡಿ, ಐಟಿ ಇಲಾಖೆಯವರು ಬಂದು ಎನ್ಕ್ವೈರಿ ಅನೇಕ ಪ್ರಶ್ನೆಗಳನ್ನ ಕೇಳ್ತಾ ಇರ್ಬೇಕಾದ್ರೆ ಒಂದು 5 ನಿಮಿಷ ಇದು ಆಗಬಾರ್ದಾಗಿತ್ತು. ಒಳ್ಳೆ ಉದ್ಯಮಿ, ಕೇರಳದಿಂದ ತಂಡ ಬಂದಿತ್ತು ಅನ್ನೋದು ಎನ್ಕ್ವೈರಿಗೋಸ್ಕರ ಅಂತ ನನಗೆ ತಿಳಿಸಿದ್ರು. ನಮಗೆ ದೆಹಲಿಯಿಂದ ಕೂಡ ನಮಗೆ ವರದಿ ಕೇಳಿದ್ದಾರೆ. ನಾವು ಇದನ್ನ ತನಿಖೆ ಮಾಡಿ ಇದನ್ನ ಜನರಿಗೆ ಏನು ನ್ಯಾಯ ಏನಿದೆ, ಏನು ಸತ್ಯ ಏನಿದೆ ಅದನ್ನ ತಿಳಿಸುವಂತ ಕೆಲಸವನ್ನ ಖಂಡಿತ ನಮ್ಮ ಸರ್ಕಾರ ಮಾಡ್ತದೆ. ಖಂಡಿತ ಸರ್ಕಾರ ನಮ್ಮ ರಾಜ್ಯದಲ್ಲಿ ಆಗಿರೋದ್ರಿಂದ ಇದು ಸರ್ಕಾರ ವಿಶೇಷವಾಗಿ ತನಿಖೆಯನ್ನ ಮಾಡ್ತದೆ. ಹೌದಪ್ಪ, ಇದಾಗಿದೆ ನಮ್ಮಲ್ಲೇ. ಇದು ನಮ್ಗೆ ನಾನು ಇದನ್ನೆಲ್ಲ ಹೇಳಿಸಿದ್ರೆ ನಾನು ಮಾತಾಡೋದು ರಾಜಕಾರಣ ಆಗ್ತದೆ. ಇದೇ ನಿಮ್ಗೆಲ್ಲ ಹಿಂದೆ ಎಲ್ಲ ಮಾಹಿತಿ ಎಲ್ಲ ಕೂಡ ಇದೆ. ಇದು ನಾವು ಖಂಡಿಸ್ತೇವೆ. ಈ ಕಿರುಕುಳ ಸರಿ ಇಲ್ಲ. ಇದ್ರ ಬಗ್ಗೆ ನಾವು ರಿಪೋರ್ಟ್ ಬಂದ ಮೇಲೆ ನಿಮ್ಗೆ ತಿಳಿಸ್ತೀವಿ. ನಿಮ್ಮನ್ನ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಥ್ಯಾಂಕ್ ಯು. ನಿಮ್ಮೆಲ್ಲ ಡೀಟೇಲ್ಸ್. ರಿಯಲ್ ಎಸ್ಟೇಟ್ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಬಗ್ಗೆ ತನಿಖೆ ನಡೀತಾ ಇದೆ. ಇದರ ಬಗ್ಗೆ ಉನ್ನತ ಮಟ್ಟದ ತನಿಖೆಯನ್ನ ಮಾಡಿಸುತ್ತೇವೆ ಅಂದಿದ್ದಾರೆ. ಸರ್ಕಾರದಿಂದಲೇ ಉನ್ನತ ಮಟ್ಟದ ತನಿಖೆಯನ್ನ ಮಾಡಿಸುತ್ತೇವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕನಕಪುರದಲ್ಲಿ ಮಾತಾಡಿದ್ದಾರೆ. ಆತ ಒಬ್ಬ ಒಳ್ಳೆ ಉದ್ಯಮಿ, ಹೀಗೆ ಆಗಬಾರ್ದಿತ್ತು ಅಂತ ಹೇಳಿದ್ದಾರೆ. ಉನ್ನತ ಮಟ್ಟದ ತನಿಖೆ ಆಗಬೇಕು ಅನ್ನುವಂತ ಒಂದಷ್ಟು ಆಗ್ರಹಗಳು ಕೇಳಿ ಬಂದಿದ್ವು. ಒಂದಷ್ಟು ಅನುಮಾನಗಳು ವ್ಯಕ್ತವಾದ ಹಿನ್ನೆಲೆಯಲ್ಲಿ ಉನ್ನತ ಮಟ್ಟದ ತನಿಖೆ ಆಗಲಿ ಅನ್ನುವಂತ ಮಾತುಗಳು ಕೇಳಿ ಬಂದಿದ್ವು. ಹಾಗಾಗಿ ಉನ್ನತ ಮಟ್ಟದ ತನಿಖೆಗೆ ಹೇಳ್ತೀವಿ, ಎಲ್ಲಾ ರೀತಿಯ ನಿಟ್ಟಿನಲ್ಲೂ ಕೂಡ ತನಿಖೆಗಳು ಆಗತ್ತೆ ಅಂತ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ. ನೋಡಿ, ಐಟಿ ಇಲಾಖೆಯವರು ಬಂದು ಎನ್ಕ್ವೈರಿ ಅನೇಕ ಪ್ರಶ್ನೆಗಳನ್ನ ಕೇಳ್ತಾ ಇರ್ಬೇಕಾದ್ರೆ ಒಂದು 5 ನಿಮಿಷ ಇದು ಆಗಬಾರ್ದಾಗಿತ್ತು. ಒಳ್ಳೆ ಉದ್ಯಮಿ, ಕೇರಳದಿಂದ ತಂಡ ಬಂದಿತ್ತು ಅನ್ನೋದು ಎನ್ಕ್ವೈರಿಗೋಸ್ಕರ ಅಂತ ನನಗೆ ತಿಳಿಸಿದ್ರು. ನಮಗೆ ದೆಹಲಿಯಿಂದ ಕೂಡ ನಮಗೆ ವರದಿ ಕೇಳಿದ್ದಾರೆ. ನಾವು ಇದನ್ನ ತನಿಖೆ ಮಾಡಿ ಇದನ್ನ ಜನರಿಗೆ ಏನು ನ್ಯಾಯ ಏನಿದೆ, ಏನು ಸತ್ಯ ಏನಿದೆ ಅದನ್ನ ತಿಳಿಸುವಂತ ಕೆಲಸವನ್ನ ಖಂಡಿತ ನಮ್ಮ ಸರ್ಕಾರ ಮಾಡ್ತದೆ. ಖಂಡಿತ ಸರ್ಕಾರ ನಮ್ಮ ರಾಜ್ಯದಲ್ಲಿ ಆಗಿರೋದ್ರಿಂದ ಇದು ಸರ್ಕಾರ ವಿಶೇಷವಾಗಿ ತನಿಖೆಯನ್ನ ಮಾಡ್ತದೆ. ಹೌದಪ್ಪ, ಇದಾಗಿದೆ ನಮ್ಮಲ್ಲೇ. ಇದು ನಮ್ಗೆ ನಾನು ಇದನ್ನೆಲ್ಲ ಹೇಳಿಸಿದ್ರೆ ನಾನು ಮಾತಾಡೋದು ರಾಜಕಾರಣ ಆಗ್ತದೆ. ಇದೇ ನಿಮ್ಗೆಲ್ಲ ಹಿಂದೆ ಎಲ್ಲ ಮಾಹಿತಿ ಎಲ್ಲ ಕೂಡ ಇದೆ. ಇದು ನಾವು ಖಂಡಿಸ್ತೇವೆ. ಈ ಕಿರುಕುಳ ಸರಿ ಇಲ್ಲ. ಇದ್ರ ಬಗ್ಗೆ ನಾವು ರಿಪೋರ್ಟ್ ಬಂದ ಮೇಲೆ ನಿಮ್ಗೆ ತಿಳಿಸ್ತೀವಿ. ನಿಮ್ಮನ್ನ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಥ್ಯಾಂಕ್ ಯು. ನಿಮ್ಮೆಲ್ಲ ಡೀಟೇಲ್ಸ್. ರಿಯಲ್ ಎಸ್ಟೇಟ್ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಬಗ್ಗೆ ತನಿಖೆ ನಡೀತಾ ಇದೆ. ಇದರ ಬಗ್ಗೆ ಉನ್ನತ ಮಟ್ಟದ ತನಿಖೆಯನ್ನ ಮಾಡಿಸುತ್ತೇವೆ ಅಂದಿದ್ದಾರೆ. ಸರ್ಕಾರದಿಂದಲೇ ಉನ್ನತ ಮಟ್ಟದ ತನಿಖೆಯನ್ನ ಮಾಡಿಸುತ್ತೇವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕನಕಪುರದಲ್ಲಿ ಮಾತಾಡಿದ್ದಾರೆ. ಆತ ಒಬ್ಬ ಒಳ್ಳೆ ಉದ್ಯಮಿ, ಹೀಗೆ ಆಗಬಾರ್ದಿತ್ತು ಅಂತ ಹೇಳಿದ್ದಾರೆ. ಉನ್ನತ ಮಟ್ಟದ ತನಿಖೆ ಆಗಬೇಕು ಅನ್ನುವಂತ ಒಂದಷ್ಟು ಆಗ್ರಹಗಳು ಕೇಳಿ ಬಂದಿದ್ವು. ಒಂದಷ್ಟು ಅನುಮಾನಗಳು ವ್ಯಕ್ತವಾದ ಹಿನ್ನೆಲೆಯಲ್ಲಿ ಉನ್ನತ ಮಟ್ಟದ ತನಿಖೆ ಆಗಲಿ ಅನ್ನುವಂತ ಮಾತುಗಳು ಕೇಳಿ ಬಂದಿದ್ವು. ಹಾಗಾಗಿ ಉನ್ನತ ಮಟ್ಟದ ತನಿಖೆಗೆ ಹೇಳ್ತೀವಿ, ಎಲ್ಲಾ ರೀತಿಯ ನಿಟ್ಟಿನಲ್ಲೂ ಕೂಡ ತನಿಖೆಗಳು ಆಗತ್ತೆ ಅಂತ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ. ನೋಡಿ, ಐಟಿ ಇಲಾಖೆಯವರು ಬಂದು ಎನ್ಕ್ವೈರಿ ಅನೇಕ ಪ್ರಶ್ನೆಗಳನ್ನ ಕೇಳ್ತಾ ಇರ್ಬೇಕಾದ್ರೆ ಒಂದು 5 ನಿಮಿಷ ಇದು ಆಗಬಾರ್ದಾಗಿತ್ತು. ಒಳ್ಳೆ ಉದ್ಯಮಿ, ಕೇರಳದಿಂದ ತಂಡ ಬಂದಿತ್ತು ಅನ್ನೋದು ಎನ್ಕ್ವೈರಿಗೋಸ್ಕರ ಅಂತ ನನಗೆ ತಿಳಿಸಿದ್ರು. ನಮಗೆ ದೆಹಲಿಯಿಂದ ಕೂಡ ನಮಗೆ ವರದಿ ಕೇಳಿದ್ದಾರೆ. ನಾವು ಇದನ್ನ ತನಿಖೆ ಮಾಡಿ ಇದನ್ನ ಜನರಿಗೆ ಏನು ನ್ಯಾಯ ಏನಿದೆ, ಏನು ಸತ್ಯ ಏನಿದೆ ಅದನ್ನ ತಿಳಿಸುವಂತ ಕೆಲಸವನ್ನ ಖಂಡಿತ ನಮ್ಮ ಸರ್ಕಾರ ಮಾಡ್ತದೆ. ಖಂಡಿತ ಸರ್ಕಾರ ನಮ್ಮ ರಾಜ್ಯದಲ್ಲಿ ಆಗಿರೋದ್ರಿಂದ ಇದು ಸರ್ಕಾರ ವಿಶೇಷವಾಗಿ ತನಿಖೆಯನ್ನ ಮಾಡ್ತದೆ. ಹೌದಪ್ಪ, ಇದಾಗಿದೆ
ನಮ್ಮಲ್ಲೇ ಇದು ನಮ್ಗೆ ನಾನು ಇದನ್ನೆಲ್ಲ ಏಳಿಸಿದ್ರೆ ನಾನು ಮಾತಾಡೋದು ರಾಜಕಾರಣ ಆಗ್ತದೆ. ಇದೇ ನಿಮ್ಗೆಲ್ಲ ಹಿಂದೆ ಎಲ್ಲ ಮಾಹಿತಿ ಎಲ್ಲ ಕೂಡ ಇದೆ. ಇದು ನಾವು ಖಂಡಿಸ್ತೇವೆ. ಈ ಕಿರುಕುಳ ಸರಿ ಇಲ್ಲ. ಇದ್ರ ಬಗ್ಗೆ ನಾವು ರಿಪೋರ್ಟ್ ಬಂದ ಮೇಲೆ ನಿಮ್ಗೆ ತಿಳಿಸ್ತೀವಿ. ನಿಮ್ಮನ್ನ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಥ್ಯಾಂಕ್ ಯು. ನಿಮ್ಮೆಲ್ಲ ಡೀಟೇಲ್ಸ್. ರಿಯಲ್ ಎಸ್ಟೇಟ್ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಬಗ್ಗೆ ತನಿಖೆ ನಡೀತಾ ಇದೆ. ಇದರ ಬಗ್ಗೆ ಉನ್ನತ ಮಟ್ಟದ ತನಿಖೆಯನ್ನ ಮಾಡಿಸ್ತೇವೆ ಅಂದಿದ್ದಾರೆ. ಸರ್ಕಾರದಿಂದಲೇ ಉನ್ನತ ಮಟ್ಟದ ತನಿಖೆಯನ್ನ ಮಾಡಿಸ್ತೇವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕನಕಪುರದಲ್ಲಿ ಮಾತಾಡಿದ್ದಾರೆ. ಆತ ಒಬ್ಬ ಒಳ್ಳೆ ಉದ್ಯಮಿ, ಹೀಗೆ ಆಗಬಾರ್ದಿತ್ತು ಅಂತ ಹೇಳಿದ್ದಾರೆ. ಉನ್ನತ ಮಟ್ಟದ ತನಿಖೆ ಆಗಬೇಕು ಅನ್ನುವಂತ ಒಂದಷ್ಟು ಆಗ್ರಹಗಳು ಕೇಳಿ ಬಂದಿದ್ವು. ಒಂದಷ್ಟು ಅನುಮಾನಗಳು ವ್ಯಕ್ತವಾದ ಹಿನ್ನೆಲೆಯಲ್ಲಿ ಉನ್ನತ ಮಟ್ಟದ ತನಿಖೆ ಆಗಲಿ ಅನ್ನುವಂತ ಮಾತುಗಳು ಕೇಳಿ ಬಂದಿದ್ವು. ಹಾಗಾಗಿ ಉನ್ನತ ಮಟ್ಟದ ತನಿಖೆಗೆ ಹೇಳ್ತೀವಿ, ಎಲ್ಲಾ ರೀತಿಯ ನಿಟ್ಟಿನಲ್ಲೂ ಕೂಡ ತನಿಖೆಗಳು ಆಗತ್ತೆ ಅಂತ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ. ನೋಡಿ, ಐಟಿ ಇಲಾಖೆಯವರು ಬಂದು ಎನ್ಕ್ವೈರಿ ಅನೇಕ ಪ್ರಶ್ನೆಗಳನ್ನ ಕೇಳ್ತಾ ಇರ್ಬೇಕಾದ್ರೆ ಒಂದು 5 ನಿಮಿಷ ಇದು ಆಗಬಾರ್ದಾಗಿತ್ತು. ಒಳ್ಳೆ ಉದ್ಯಮಿ, ಕೇರಳದಿಂದ ತಂಡ ಬಂದಿತ್ತು ಅನ್ನೋದು ಎನ್ಕ್ವೈರಿಗೋಸ್ಕರ ಅಂತ ನನಗೆ ತಿಳಿಸಿದ್ರು. ನಮಗೆ ದೆಹಲಿಯಿಂದ ಕೂಡ ನಮಗೆ ವರದಿ ಕೇಳಿದ್ದಾರೆ. ನಾವು ಇದನ್ನ ತನಿಖೆ ಮಾಡಿ ಇದನ್ನ ಜನರಿಗೆ ಏನು ನ್ಯಾಯ ಏನಿದೆ, ಏನು ಸತ್ಯ ಏನಿದೆ ಅದನ್ನ ತಿಳಿಸುವಂತ ಕೆಲಸವನ್ನ ಖಂಡಿತ ನಮ್ಮ ಸರ್ಕಾರ ಮಾಡ್ತದೆ. ಖಂಡಿತ ಸರ್ಕಾರ ನಮ್ಮ ರಾಜ್ಯದಲ್ಲಿ ಆಗಿರೋದ್ರಿಂದ ಇದು ಸರ್ಕಾರ ವಿಶೇಷವಾಗಿ ನಿಮ್ಮನ್ನ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಥ್ಯಾಂಕ್ ಯು. ನಿಮ್ಮೆಲ್ಲ ಡೀಟೇಲ್ಸ್. ರಿಯಲ್ ಎಸ್ಟೇಟ್ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಬಗ್ಗೆ ತನಿಖೆ ನಡೀತಾ ಇದೆ. ಇದರ ಬಗ್ಗೆ ಉನ್ನತ ಮಟ್ಟದ ತನಿಖೆಯನ್ನ ಮಾಡಿಸ್ತೇವೆ ಅಂದಿದ್ದಾರೆ. ಸರ್ಕಾರದಿಂದಲೇ ಉನ್ನತ ಮಟ್ಟದ ತನಿಖೆಯನ್ನ ಮಾಡಿಸ್ತೇವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕನಕಪುರದಲ್ಲಿ ಮಾತಾಡಿದ್ದಾರೆ. ಆತ ಒಬ್ಬ ಒಳ್ಳೆ ಉದ್ಯಮಿ, ಹೀಗೆ ಆಗಬಾರ್ದಿತ್ತು ಅಂತ ಹೇಳಿದ್ದಾರೆ. ಉನ್ನತ ಮಟ್ಟದ ತನಿಖೆ ಆಗಬೇಕು ಅನ್ನುವಂತ ಒಂದಷ್ಟು ಆಗ್ರಹಗಳು ಕೇಳಿ ಬಂದಿದ್ವು. ಒಂದಷ್ಟು ಅನುಮಾನಗಳು ವ್ಯಕ್ತವಾದ ಹಿನ್ನೆಲೆಯಲ್ಲಿ ಉನ್ನತ ಮಟ್ಟದ ತನಿಖೆ ಆಗಲಿ ಅನ್ನುವಂತ ಮಾತುಗಳು ಕೇಳಿ ಬಂದಿದ್ವು. ಹಾಗಾಗಿ ಉನ್ನತ ಮಟ್ಟದ ತನಿಖೆಗೆ ಹೇಳ್ತೀವಿ, ಎಲ್ಲಾ ರೀತಿಯ ನಿಟ್ಟಿನಲ್ಲೂ ಕೂಡ ತನಿಖೆಗಳು ಆಗತ್ತೆ ಅಂತ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ. ನೋಡಿ, ಐಟಿ ಇಲಾಖೆಯವರು ಬಂದು ಎನ್ಕ್ವೈರಿ ಅನೇಕ ಪ್ರಶ್ನೆಗಳನ್ನ ಕೇಳ್ತಾ ಇರ್ಬೇಕಾದ್ರೆ ಒಂದು 5 ನಿಮಿಷ ಇದು ಆಗಬಾರ್ದಾಗಿತ್ತು. ಒಳ್ಳೆ ಉದ್ಯಮಿ, ಕೇರಳದಿಂದ ತಂಡ ಬಂದಿತ್ತು ಅನ್ನೋದು ಎನ್ಕ್ವೈರಿಗೋಸ್ಕರ ಅಂತ ನನಗೆ ತಿಳಿಸಿದ್ರು. ನಮಗೆ ದೆಹಲಿಯಿಂದ ಕೂಡ ನಮಗೆ ವರದಿ ಕೇಳಿದ್ದಾರೆ. ನಾವು ಇದನ್ನ ತನಿಖೆ ಮಾಡಿ ಇದನ್ನ ಜನರಿಗೆ ಏನು ನ್ಯಾಯ ಏನಿದೆ, ಏನು ಸತ್ಯ ಏನಿದೆ ಅದನ್ನ ತಿಳಿಸುವಂತ ಕೆಲಸವನ್ನ ಖಂಡಿತ ನಮ್ಮ ಸರ್ಕಾರ ಮಾಡ್ತದೆ. ಖಂಡಿತ ಸರ್ಕಾರ ನಮ್ಮ ರಾಜ್ಯದಲ್ಲಿ ಆಗಿರೋದ್ರಿಂದ ಇದು ಸರ್ಕಾರ ವಿಶೇಷವಾಗಿ ತನಿಖೆಯನ್ನ ಮಾಡ್ತದೆ. ಹೌದಪ್ಪ, ಇದಾಗಿದೆ. ನಮ್ಮಲ್ಲೇ ಇದು ನಮ್ಗೆ ನಾನು ಇದನ್ನೆಲ್ಲ ಏಳಿಸಿದ್ರೆ ನಾನು ಮಾತಾಡೋದು ರಾಜಕಾರಣ ಆಗ್ತದೆ. ಇದೇ ನಿಮ್ಗೆಲ್ಲ ಹಿಂದೆ ಎಲ್ಲ